ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬೀಯಿಂಗ್ ಗ್ರೋ. ದಿಸ್ ಇಸ್ ಚರಣ್. ನೆನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ನೋಡೋಣ. ನೆನ್ನೆ ನಾವು ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ವಿ. ಈ ಫಾಲ್ ಎಲ್ಲ ನೋಡಿ ಎಲ್ಲ ಸೆಲ್ಲಿಂಗ್ ಅಂತಾರೆ, ನಾವು ಬೈಯಿಂಗ್ ಮಾಡೋಣ ಅಂತ ಇದೇ ಹೇಳಿದ್ವಿ. ಈ ವೀಡಿಯೋ ಪ್ಲೇ ಮಾಡೋಕೆ ಹೋದರೆ ಇವಾಗಲೇ ಲೇಟ್ ಆಗಿಬಿಟ್ಟಿದೆ, ರೆಕಾರ್ಡ್ ಆಗ್ತಾರೆ, ಅದು ಲೇಟ್ ಆಗುತ್ತೆ. ನೀವು ಬೇಕಾದರೆ ಯೂಟ್ಯೂಬಲ್ಲಿ ಇರ್ತದೆ, ಪ್ಲೇ ಮಾಡಿ ನೋಡ್ಕೊಳ್ಳಿ. ಈ ಫಾಲ್ ಎಲ್ಲ ನೋಡಿ ಸೆಲ್ಲಿಂಗ್ ಅಂತಾರೆ, ನಾವು ಬೈ ಮಾಡೋಣ ಅಂತ ನಾವು ಬೈ ಮಾಡಿದ್ವಿ. ಬೆಳಿಗ್ಗೆ ಬೈ ಕಡೆ ಬಂದಿದೆ ಎಲ್ಲ ನೋಡಿ. ಮಾರ್ಕೆಟ್ ಪ್ಲಸ್ಸಲ್ಲಿ ಕ್ಲೋಸ್ ಆಗಿದೆ ಎಲ್ಲ ನೋಡಿ. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಪವರ್ಫುಲ್ ವರ್ಡ್ ಒಂದಿತ್ತು, ಬೈ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಸೆಲ್ ಆಗಲ್ಲ ಇದು ಅಂತ. ಏನಾಗಿದೆ ನೋಡಿ, ಅಲ್ಲೇ ಇದೆ. ಓಕೆ, ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ. ಈಗ ಅಪ್ಡೇಟ್ಸ್ ಏನೇನಿತ್ತು, ನಾವೇನೇನು ಟ್ರೇಡ್ ಮಾಡಿದ್ವಿ ನೋಡೋಣ. ಓಪನ್ ಮಾಡೋಣ. ಪಿ ಕಡೆ ಇದು ನಿನ್ನೆ ಮಾರ್ಕೆಟ್ ರಜಾ ಅಂತೇಳಿ ರಾತ್ರಿ ಕ್ರೂಡ್ ಆಯಿಲ್ ಮಾಡಿದ್ದು. ಕ್ರೂಡ್ ಆಯಿಲ್ ಕೂಡ ಒಂದು ಲಾಟಿಗೆ 35 ಪಾಯಿಂಟ್ ಕ್ಯಾಚ್ ಮಾಡಿದ್ವಿ. ಇದು ನಿನ್ನೆ, ಇವತ್ತೊಂದು ಬ್ಯಾಂಕ್ ನಿಫ್ಟಿ ಕಾಲು ನಿನ್ನೆ ಕೊಟ್ಟಿರೋದು, ರಾತ್ರಿ 7 ಗಂಟೆ ಕೊಟ್ಟಿರೋದು. ನೋಡ್ಕೋಬೋದು, ಈ ಥರ ಬಂದು ಹೋಗುತ್ತೆ ಇದು ಅಂತ. ಇದು ಸೇಮ್ ಬಂದಿದೆ, ತೋರಿಸ್ತೀನಿ ನಾನು. ಓಕೆ, ಅದು ಬಿಡಿ. ಇವತ್ತು ಬೆಳಿಗ್ಗೆ ಏನು ಮಾಡಿದ್ವಿ ನೋಡ್ಕೊಳ್ಳಿ. ಟುಡೇ ಇಲ್ಲಿಂದ ಗುಡ್ ಮಾರ್ನಿಂಗ್ ಇಲ್ಲಿ ನೋಡ್ಕೊಳ್ಳಿ. ಸಿ ಇ ಕಾಲ್ ರಿಸ್ಕು. ಓಕೆ, ಇಲ್ಲಿ ನೋಡ್ಕೋಬೋದು ನೀವು. ಸಿ ಇ ಕಾಲ್ ರಿಸ್ಕ್ ಇದು ಟಿ ಎಸ್ ಎಲ್ ಮೇಂಟೈನ್ ಮಾಡಬೇಕಂತ ಬರೆದಿದ್ದೀನಿ. ಬೆಳಿಗ್ಗೆ 7 ಗಂಟೆ ಅಂದ್ಕೊಳ್ಳಿ, 6:58ಕ್ಕೆ. ಪಿ ಇ ಕಾಲ್ ಸೂಪರ್ ಎಂಟ್ರಿ, ಇಲ್ಲಿ ನಾನು ಅದ್ರ ಮೇಲೆ ಎಂಟ್ರಿ ಮೇಲೇ ಬರೆದಿದ್ದೀನಿ ಸೂಪರ್ ಎಂಟ್ರಿ ಅಂತ. ಇದು ಸೂಪರ್ ಎಂಟ್ರಿ ನೋಡ್ಕೊಳ್ಳಿ, ಪಿ ಇ ಕಾಲ್. ಓಕೆ, ಇದು ಫಸ್ಟ್ ಒನ್. ಇದಾದಮೇಲೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದಿದೆ, ಇಲ್ಲಿ ನೋಡ್ಕೋಬೋದು ನೀವು. ಬೆಳಿಗ್ಗೆನೇ 7 ಗಂಟೆಗೆ ಇದೆಲ್ಲ ಅಪ್ಡೇಟ್ಸ್ ಎಲ್ಲ 7 ಗಂಟೆಗೆ ಫಸ್ಟ್ ಮಾರ್ಕೆಟ್ ಸ್ಪೀಡಾಗಿ ಸಿ ಇ ಕಡೆ ಹೋಗುತ್ತೆ. ಅದಾದಮೇಲೆ ಪಿ ಇ ಕಾಲ್ ಅನ್ನೋದು ಲೇಟಾಗಿ ಆಕ್ಟಿವ್ ಆಗುತ್ತೆ ಅಂತ ಬೆಳಿಗ್ಗೆನೇ ಹೇಳಿದ್ದೀನಿ. ಮೇನ್ ಗ್ರೂಪಲ್ಲಿ, ಕಾಲ್ಸ್ ಗ್ರೂಪಲ್ಲಿ, ಪ್ಲಸ್ ಟೆಲಿಗ್ರಾಮಲ್ಲಿ, 3ರಲ್ಲಿ ಕೂಡ ಇದು ಹೇಳಿದ್ದೀನಿ. ನೋಡ್ಕೊಳ್ಳಿ, ಟೆಲಿಗ್ರಾಮಲ್ಲಿ ಕೂಡ ಇದು ಕೊಟ್ಬಿಟ್ಟು ಇದು ಲೇಟಾಗಿ ಆಕ್ಟಿವ್ ಆಗ್ತದೆ ಅಂತ ಹೇಳಿದ್ದೀನಿ. ಓಕೆ, ಕ್ಲಿಯರ್. ಸಿ ಇ ಕಾಲ್ ಮಾಡಿ ರಿಸ್ಕ್ ಇದೆ, ಇಷ್ಟೇ ಸ್ಟ್ರಾಂಗಾಗಿ ಟಿ ಎಸ್ ಎಲ್ ಮಾಡಿ. ಪಿ ಇ ಕಾಲು ಎಂಟ್ರಿ ಮೇಲೇ ಬರೆದಿದ್ದೀನಿ ತುಂಬ ನೀಟಾಗಿ. ಇಲ್ಲಿ ನೋಡ್ಕೋಬೋದು, ಸೂಪರ್ ಎಂಟ್ರಿ ಇದು ಅಂತ. ಇದು ರಾತ್ರಿನೇ ಬರ್ಕೊಟ್ಟಿದ್ದೀನಿ ಕೂಡ. ಇದು ಇಲ್ಲಿಗೆ ಬಂದು ಹಿಂಗೆ ಹೋಗುತ್ತೆ ಅಂತ, ಸೂಪರ್ ಎಂಟ್ರಿ ಅಂತ. ಇಲ್ಲಿ ನೋಡ್ಕೊಂಡ್ರೆ ನೀವು, ಸಿ ಇ ಕಡೆ ಬೇಗ ಫಸ್ಟ್ ಓಪನ್ ಆಗಿದ ತಕ್ಷಣ ಸಿ ಇ ಕಡೆ ಹೋಗುತ್ತೆ. ಅದಾದಮೇಲೆ ಪಿ ಇ ಲೇಟಾಗಿ ಬರುತ್ತೆ ಅಂತ. ಓಕೆ, ಇಲ್ಲಿ ನೋಡಿ, ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಸಿ ಇ ಕಡೆ ಹೋಗ್ತಾ ಇದೆಯಾ ನೋಡಿ. ಓಪನ್ ಆಗಿದ ತಕ್ಷಣ ಸಿ ಇ ಕಡೆ ಮೂಮೆಂಟಮ್ ಹೆಂಗೋಗಿದೆ ನೋಡಿ. ಅದಾದಮೇಲೆ ಪಿ ಇ ಕಡೆ ಲೇಟಾಗಿ ಬರುತ್ತೆ ಅಂತ. ಸ್ಕ್ರೀನ್ಶಾಟ್ಗಳೆಲ್ಲ ಏನು ನೋಡೋದು ಬೇಡ. ಇಲ್ಲಿ ನೋಡಿ, ನಾವು ರಾತ್ರಿ ಎಸ್ಟರ್ಡೇ ಏನು ಬರೆದಿದ್ವಿ, ಈ ಚಾರ್ಟ್ ಇದು ರಾತ್ರಿ ಬರೆದಿದ್ವಿ, ನೀವು ತೋರಿಸ್ದಲ್ಲ ಎಸ್ಟರ್ಡೇ. ಅದು ಇವತ್ತು ಬೆಳಿಗ್ಗೆ ನಡೆದಿರೋದು. ನಾನು ಎಲ್ಲಿ ಫಾಲ್ ಆಗಿ ರಿಟರ್ನ್ ಆಗಿ ಹೋಗುತ್ತೆ ಅಂತ ಅಲ್ಲಿವರೆಗೂ ರಿಟರ್ನ್ ಆಗಿ ಎಲ್ಲರಿಗೂ ಟಾರ್ಗೆಟ್ ಇತ್ತು ಅಲ್ಲಿವರೆಗೂ ಪರ್ಫೆಕ್ಟಾಗಿ ಪಿನ್ ಟು ಪಿನ್ ವರ್ಕ್ ಆಗಿದೆ. 1 ಡೇ ಬಿಫೋರ್ ಬರ್ಕೊಟ್ಟಿರೋದು. ಓಕೆ, ಕ್ಲಿಯರ್. ಪ್ಲಸ್ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಸಿ ಇ ಕಡೆ ಹೋಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ಹೇಳಿರೋದು, ಹೋಗಿದೆ ಎಲ್ಲ ನೋಡಿ. ಅದಾದಮೇಲೆ ಪಿ ಇ ಲೇಟಾಗಿ ಬರುತ್ತೆ ಅಂತ ಹೇಳಿದ್ವಿ. 11 ಕಾಲಿಗೆ ಆಕ್ಟಿವ್ ಆಯಿತು, ಪ್ರಾಫಿಟ್ ಬಂತು. ರೈಟ್, ಇದು ನನ್ನ ಅನಾಲಿಸಿಸ್. ಇವತ್ತು ನಾವು ಟ್ರೇಡ್ ಮಾಡಿರೋದು. ಈಗ ನಾಳೆ ಏನು ಮಾಡಬೇಕು, ನಾಳೆ ಅನ್ನೋದು ನೋಡ್ಕೊಳ್ಳಿ. ಟ್ರೆಂಡ್ ಲೈನ್ ನಾನು ಹಾಕೋದನ್ನು ನೋಡಿ ನಾನು ಕಲ್ತ್ಕೊಂಡ್ಬಿಡ್ತೀನಿ ಅಂದರೆ ಅದು ನಿಮ್ಮ ಭ್ರಮೆ. ಇದು ಪರ್ಫೆಕ್ಟ್ ಟ್ರೆಂಡ್ ಲೈನ್ ಅಲ್ಲ. ಇಂಟ್ರಾಡೇಗೆ ಮಾತ್ರ ಯೂಸ್ ಮಾಡ್ತಾ ಇರೋದು. ಓನ್ಲಿ 1:1, 1:2 ಅಷ್ಟೇ. ಯಾಕೆಂದರೆ ಸುಮಾರು ಜನ ಏನೇನೋ ಮಾಡಿ ಕಳಿಸ್ತಾ ಇದ್ದೀರಾ ಟೆಲಿಗ್ರಾಮಲ್ಲಿ, ನಾನು ನೋಡ್ತಾ ಇದ್ದೀನಿ ಅದನ್ನು. ಅದೆಲ್ಲ ತಪ್ಪೆ. ನೋಡ್ಕೊಳ್ಳಿ, ಇದು ಇಂಟ್ರಾಡೇಗೆ ಮಾತ್ರ ಮಾಡ್ತಾ ಇರೋದು. ಇದೊಂದು ಸಪೋರ್ಟ್ ಇದೆ, ಇದೊಂದು ಸಪೋರ್ಟ್ ಝೋನ್, ಇದೊಂದು ಸಿಮೆಟ್ರಿಕ್ ಪ್ಯಾಟ್ರನ್ ಅಂತಾರೆ ಇದನ್ನು. ನಿಮಗೆ ಪ್ಯಾಟ್ರನ್ ಹೆಸರು ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡ್ಕೊಳ್ಳಿ, ಬರುತ್ತೆ, ನೋಡ್ಕೊಳ್ಳಿ. ಇವಾಗ ಇದು ನಾಳೆ ಇದ್ರ ಮೇಲೆ ಬ್ರೇಕ್ ಆಗಿ ಕ್ಲೋಸ್ ಆದರೆ ರೀಟ್ರೇಸ್ ಮಾಡುತ್ತೆ. ಇಲ್ಲಿವರೆಗೂ ರೀಟ್ರೇಸ್ ಮಾಡಿ ಇದು ಹೈ ಕ್ರಾಸ್ ಆಗುವಾಗ ಬೈ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು. ಇದು ಇಲ್ಲಿ 49,500 ಇಲ್ಲಿ ಸ್ವಲ್ಪ ಹೊತ್ತು ಆಲ್ಟ್ ಆಗುತ್ತೆ. ಆಲ್ಟ್ ಆಗಿ ಮತ್ತೆ ಮೇಲೆ ಹೋಗುತ್ತೆ. ಕ್ಲಿಯರ್. ಇದು ಬ್ರೇಕ್ ಆಗಿ ಗ್ಯಾಪ್ ಡೌನ್ ಓಪನ್ ಆಗಬೇಕು. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಫಸ್ಟ್ 50 ಮಿನಿಟ್ಸ್ ಕ್ಯಾಂಡಲ್ ಇದಕ್ಕೆ ಬ್ರೇಕ್ ಮಾಡಿ ಇದ್ರ ಮೇಲೆ ಕ್ಲೋಸ್ ಆಗಬೇಕು. ಕ್ಲೋಸ್ ಆದಮೇಲೆ ಹೈ ಕ್ರಾಸ್ ಆಗುವಾಗ ಬೈ ಮಾಡಬೇಡಿ. ಮತ್ತೆ ರಿಟರ್ನ್ ಬರುತ್ತೆ ಈ ಟ್ರೆಂಡ್ ಲೈನ್ವರೆಗೂ, ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ಮೇಲೆ ಹೋಗುತ್ತೆ. ಇಲ್ಲೆಲ್ಲಾದರೂ ನಿಮ್ಮ ರಿಜೆಕ್ಷನ್ ನೋಡಿಕೊಂಡು 3 ಮಿನಿಟ್ಸಲ್ಲಿ 1 ಮಿನಿಟಲ್ಲಿ ರಿಜೆಕ್ಟನ್ನು ನೋಡಿಕೊಂಡು ಬೈ ಮಾಡಿ ಈ ಕ್ಯಾಂಡಲ್ ಹೋಗಿ ಎಸ್ ಎಲ್ ಇಟ್ಕೊಂಡು ಇಲ್ಲಿ 49,500 ಹತ್ರ ಸ್ವಲ್ಪ ಹೊತ್ತು ಆಲ್ಟ್ ಆಗುತ್ತೆ. ಆಲ್ಟ್ ಆಗಿ ಮತ್ತೆ ಅಲ್ಲಿಂದ ಮೇಲೆ ಹೋಗುತ್ತೆ. ಕ್ಲಿಯರ್. ಇದು ಬೈ ಕಡೆ ಪ್ಲ್ಯಾನ್ ಮಾಡೋದು. ಇದೆಲ್ಲ ನೀವು ಅನಾಲಿಸಿಸ್ ಫಾಲೋ ಮಾಡ್ಕೊಂಡು ಮಾಡ್ಕೊಳ್ಳಿ.
ಇಲ್ಲ ನಿಮ್ಗೆ ಏನೇನು ಅನಾಲಿಸಿಸ್ ಇದೆ ಎಲ್ಲ ಬೈ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೆಲ್ಲಿಂಗ್ ಏನಾದರೂ ಇದ್ದರೆ ಎಲ್ಲ ಗ್ರೂಪಲ್ಲಿ ನಾನೇ ಅಪ್ಡೇಟ್ ಮಾಡ್ತೀನಿ ಸೆಲ್ ಕಡೆ. ಓಕೆ, ಕ್ಲಿಯರ್. ಲೆವೆಲ್ಸ್ ಇವೆ, ಲೆವೆಲ್ಸ್ ಏನು ಚೇಂಜ್ ಆಗೋಲ್ಲ, ಲೆವೆಲ್ಸ್ ಇವೆ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಓನ್ಲಿ ಎಜುಕೇಷ್ನಲ್ ಪರ್ಪಸ್. ನನ್ನ ವ್ಯೂ ಮಾತ್ರ, ನಾವು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಮಾಡಲ್ಲ, ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಇದು ಬ್ಯಾಂಕ್ ನಿಫ್ಟಿ, ಇದು ನಿಫ್ಟಿ. ನಿಫ್ಟಿ ಕೂಡ ಸೇಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ, ತುಂಬ ಕ್ಲಿಯರ್. ಈ ಲೋ ಒಂದು ಲೈನ್ ನಾನೇ ಹಾಕ್ತೀನಿ. ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಬ್ರೇಕ್ ಆಗಬೇಕು, ಆವಾಗ ನೀವು ಪಿ ಕಡೆ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿವರೆಗೂ ನಿಮ್ಮ ಫಸ್ಟ್ ಟಾರ್ಗೆಟ್, ಇದು ಬ್ರೇಕ್ ಆಗಿ ಬಂದರೆ ಇದು ನಿಮ್ಮ ಸೆಕೆಂಡ್ ಟಾರ್ಗೆಟ್. ಇದು ಅಪ್ಸೈಡ್ ಹೋಗುತ್ತೆ ಅಂದರೆ ವೆಯ್ಟ್ ಮಾಡಿ, ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ನೀವು ಬೈಯಿಂಗ್ ಮಾಡಬೇಕಂದ್ರೆ ಬ್ಯಾಂಕ್ ನಿಫ್ಟಿ ಚೆನ್ನಾಗಿದೆ, ಸೆಲ್ಲಿಂಗ್ ಮಾಡಬೇಕಂದ್ರೆ ನಿಫ್ಟಿ ಚೆನ್ನಾಗಿದೆ. ಕ್ಲಿಯರ್. ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ರೆ ಮಾತ್ರ ಇಲ್ಲಿ ಸೆಲ್ ಮಾಡೋಕ್ಕೆ ಹೋಗಬೇಡಿ, ಸ್ಕೋಪ್ ಆ್ಯಂಡ್ ರಿಸ್ಕ್ ಪ್ರಾಬ್ಲಮ್ ಬರ್ತದೆ. ಇಲ್ಲಿಂದ ಬೈ ಪ್ಲ್ಯಾನ್ ಮಾಡಬೇಕು, ಅವಾಗ ನಾನು ನೋಡ್ಕೋತೀನಿ. ಫೋಕಸ್ ಮಾಡಿ ಬ್ಯಾಂಕ್ ನಿಫ್ಟಿ ಮೇಲೆ. ನಿಫ್ಟಿ ಅನ್ನೋದು ಇಂಡಿಸಿಷನ್ ಮಾರ್ಕೆಟ್, ಅಂದರೆ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ಒಂದು ರೀಟ್ರೇಸ್ ಆಗೋವರೆಗೂ ಸೆಲ್ ಕಡೆ ಕ್ಲಾರಿಟಿ ಇರೋಲ್ಲ, ಬೈ ಡಿಪ್ ಆಗೋವರೆಗೂ ಬೈ ಕಡೆ ಕ್ಲಾರಿಟಿ ಇರೋಲ್ಲ. ಓಕೆ, ನಿಫ್ಟಿನ ಅವಾಯ್ಡ್ ಮಾಡಿ ಬ್ಯಾಂಕ್ ನಿಫ್ಟಿ ಮೇಲೆ ಫೋಕಸ್ ಮಾಡಿ. ಇಲ್ಲ ನಿಮ್ಮ ಅನಾಲಿಸಿಸ್ ನಿಫ್ಟಿ ಮೇಲೆ ಪರ್ಫೆಕ್ಟ್ ಆಗಿದೆ, ನಿಫ್ಟಿ ಕೂಡ ನೀವು ಮಾಡ್ಕೋಬೋದು. ಓಕೆ, ನೋ ಪ್ರಾಬ್ಲಮ್. ಇದು ನನ್ನ ವ್ಯೂ ಅಷ್ಟೇ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಟೆಲಿಗ್ರಾಮ್ ಗ್ರೂಪ್ ಮೇಲೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಓಕೆ, ಥ್ಯಾಂಕ್ ಯು. ನಾಳೆ ಸಿಗೋಣ.